ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. 2026ರಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಕಟಕ ರಾಶಿಯವರ ಸ್ವಭಾವ ಮೊದಲೇ ಸ್ವಲ್ಪ ಶಾಂತ ಸ್ವಭಾವ ಆಗಿರುತ್ತೆ. ಯಾಕಂದ್ರೆ ಚಂದ್ರನ ಅಧಿಪತಿ ಇರೋದ್ರಿಂದ ಸ್ವಲ್ಪ ಬೇಗ ಕಾಂಪ್ರಮೈಸ್ ಆಗ್ಬಿಡ್ತೀರಾ. ಜಾಸ್ತಿ ಯಾವ್ದನ್ನು ನೀವು ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ತಾಯಿಯ ಒಂದು ಮಮತೆ ಇರುವಂತ ಒಂದು ಗುಣ ಇರುವಂತ ಒಂದು ರಾಶಿ ನಿಮ್ದಾಗಿರುತ್ತೆ. ಸೊ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಗುರುಗ್ರಹನ ತಗೊಳ್ಳೋಣ. ಗುರುಗ್ರಹ ಸ್ವಲ್ಪ ದಿನಗಳ ಕಾಲ ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಏನಾದ್ರೂ ಕೆಲಸಕ್ಕೆ ಕೈ ಇಟ್ರು ಕೂಡ ಅದು ಸ್ವಲ್ಪ ನಿಧಾನಗತಿಯಿಂದ ಚಲಾವಣೆ ಆಗುತ್ತೆ. ಸೊ ಆದ್ರೆ ನೀವೇನಾದ್ರೂ ಹೊರದೇಶಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೆ ನಿಮ್ಗೆ ರಾಹುವಿನ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ಆದ್ರೆ ನಿಮ್ಮ 12ನೇ ಮನೆಯಿಂದ ನಿಮ್ಮ ಲಗ್ನಕ್ಕೆ ಸಂಚಾರ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ಗುರುಬಲ ಬರಕ್ಕೆ ಶುರು ಆಗುತ್ತೆ. ನಿಮ್ಮ ಲಗ್ನದಲ್ಲೂ ಇರ್ತಾನೆ, ತದನಂತರ ನಿಮ್ಮ 2ನೇ ಮನೆಗೂ ಕೂಡ ಗುರು ಸಂಚಾರ ಬಳಸ್ತಾನೆ 2026ರಲ್ಲಿ. ಸೊ ಹಾಗಾಗಿ ನಿಮ್ಮ ಲಗ್ನಕ್ಕೆ ಬಂದಾಗ ಸ್ವಲ್ಪ ಏನಾದ್ರು ನೋವುಗಳು ಬಾಧೆಗಳು ಖಂಡಿತವಾಗ್ಲೂ ಸ್ವಲ್ಪ ದಿವಸ ನಿಮ್ಮನ್ನ ಕಾಡುತ್ತೆ. ಆದ್ರೆ ಗುರುಬಲ ಬಂದಿರೋದ್ರಿಂದ ಯಾರೆಲ್ಲ ವಿವಾಹಕ್ಕೆ ಒಂದು ಯೋಜನೆನ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸಮಯ ಅಂತಾನೆ ಹೇಳ್ಬೋದು. ಕಂಕಣ ಬಲ ಕೂಡ ಬರುವಂತ ಒಂದು ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಏನಾದ್ರೂ ಮದ್ವೆ ಮಾತುಕತೆಗಳು ಮಾಡ್ಕೊಳ್ಳುವಂಥದ್ದು, ಎಂಗೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ಮಾಡ್ಕೊಳ್ಳುವಂತ ಒಂದು ಶುಭ ಸಂದರ್ಭ ಆಗಿರುತ್ತೆ. ಆದ್ರೆ ಗುರು ಕೆಲವು ಸಮಯಗಳ ಕಾಲ ಏನು ಕಂಬಸ್ಟ್ ಆಗಿರ್ತಾನೆ ಅಂದ್ರೆ ತನ್ನ ಸತ್ವಗಳನ್ನ ಕಳ್ಕೊಂಡು ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡದೇ ಇರೋದೇ ಒಳಿತು. ಇನ್ನ ಗುರುವಿನ ಒಂದು ಸಂಚಾರ ನಿಮ್ಗೆ 2ನೇ ಮನೆಗೆ ಬಂದಾಗ ಫಿನಾನ್ಷಿಯಲ್ ಸ್ಟೇಟಸ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೊಳ್ಳೆ ಮೂಲಗಳಿಂದ ನಿಮ್ಗೆ ಏನು ಹಣದ ಅರಿವು ಉಡ್ಕೊಂಡು ಬರುತ್ತೆ. ಹಾಗೆ ನೀವು ಆಲ್ರೆಡಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಹೊಸ ಹೊಸ ಕೆಲಸಗಳು ನಿಮ್ಮನ್ನ ಉಡ್ಕೊಂಡು ಬರುವಂತದ್ದು, ಅದರಿಂದ ಒಂದು ಹಣಕಾಸಿನ ಅಭಿವೃದ್ಧಿ ನಿಮ್ಗೆ ಚೆನ್ನಾಗಾಗ್ತಾ ಹೋಗುತ್ತೆ. ಇನ್ನ ರಾಹುವಿನ ಸಂಚಾರದಿಂದ ಹೇಗಿದೆ ನಿಮ್ಗೆ ಅಂತ ನೋಡೋದಾದ್ರೆ ನೋಡಿ, ರಾಹು ನಿಮ್ಮ 8ನೇ ಮನೆಯಲ್ಲಿ ಸಂಚಾರನ ಮಾಡ್ತಿದ್ದಾನೆ. ಈಗ ಆಲ್ರೆಡಿ ರಾಹುವಿನ ಒಂದು ಪರಿಣಾಮನ ಖಂಡಿತವಾಗ್ಲೂ ನೀವು ಅನುಭವಿಸ್ತಾ ಇರ್ತೀರಾ. ರಾಹು ನಿಮ್ಗೆ ಏನು ಅನಿರೀಕ್ಷಿತವಾದ ಹಣಕಾಸನ್ನ ತಗೊಂಡ್ಬಂದು ಕೊಡೋದು, ಅನಿರೀಕ್ಷಿತವಾದ ಖರ್ಚುಗಳನ್ನ ಕೂಡ ತಗೊಂಡ್ ಬಂದು ಕೊಡ್ತಾ ಇರ್ತಾನೆ. ಹಾಗೆ ಕೆಲವೊಂದು ಕಾಯಿಲೆಗಳನ್ನು ಕೂಡ ತಗೊಂಡ್ಬಂದು ಕೊಡ್ತಾನೆ. ಅಂದ್ರೆ ಗುಪ್ತಾಂಗಗಳಲ್ಲಿ ತೊಂದರೆಗಳಾಗುವಂಥದ್ದು, ಅಥವಾ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಗುಪ್ತ ರಿಲೇಶನ್ಶಿಪ್ ಡೆವಲಪ್ಮೆಂಟ್ ಆಗುವಂಥದ್ದು, ಅಥವಾ ನಿಮ್ ಜೀವನದಲ್ಲಿ ಏನೋ ಕೆಲವೊಂದು ಸೀಕ್ರೆಟ್ಸ್ ಕ್ರಿಯೇಟ್ ಆಗುವಂತ ಕೂಡ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ತರದ್ ಏನಾದ್ರೂ ಆಕ್ಟಿವಿಟೀಸ್ ಅಲ್ಲಿ ಇದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರೋದೇ ಒಳಿತು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದೆಲ್ಲಾನು ಕೂಡ ಬಹಿರಂಗ ಆಗುವಂತ ಸಂದರ್ಭ ಕೂಡ ಕ್ರಿಯೇಟ್ ಆಗ್ಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಯಾಕೆ ಅಂತಂದ್ರೆ ನೋಡಿ, ರಾಹು ಒಂದೇ ಸತಿಗೆ ಜಾಸ್ತಿ ಕೊಟ್ಬಿಡ್ತಾನೆ, ಯಾವಾಗ ನಿಮ್ಮನ್ನ ಕೆಳಗಡೆ ಬೀಳಿಸ್ತಾನೆ ಅಂತಾನು ಕೂಡ ಯೋಚನೆ ಮಾಡಕ್ಕಾಗಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಸಂದರ್ಭ ಬಂದಾಗ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡು ಮುಂದುವರಿಯೋದು ತುಂಬಾ ಒಳ್ಳೇದಾಗತ್ತೆ. ಇನ್ನ ಈ ರಾಹುವಿನ ಸಂಚಾರ ಚೇಂಜ್ ಆಗಿರೋ ನಂತರ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದ್ರ ಕಡೆನೂ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗತ್ತೆ. ಅಂದ್ರೆ 2026 ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ರಾಹುವಿನ ಒಂದು ಸಂಚಾರ ಚೇಂಜ್ ಆಗೋದು. ಸೊ ಅಲ್ಲಿವರೆಗೂ ಕೂಡ ರಾಹು ನಿಮ್ಗೆ ಅಧಿಕವಾದ ಹಣ ಕೊಡೋದು, ಅಧಿಕವಾದ ಲಾಸ್ ಕೂಡ ಮಾಡ್ತಿರ್ತಾನೆ. ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದಾಗತ್ತೆ. ಇನ್ನ ಏನು ಶನಿಯ ಒಂದು ಸಂಚಾರ ಅಂತ ನೋಡಕ್ ಹೋದಾಗ ನಿಮ್ಮ 9ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇದೆ. ಇದರಿಂದ ಏನಾಗುತ್ತೆ, ಶನಿ ನಿಮ್ಗೆ ಒಳ್ಳೊಳ್ಳೆ ಭಾಗ್ಯಗಳನ್ನ ಕೊಡ್ತಿರ್ತಾನೆ. ನಿಮ್ಗೇನಾದ್ರೂ ಪಿತ್ರಾರ್ಜಿತ ಆಸ್ತಿ ಬರ್ಬೇಕಾಗಿದ್ರೆ ಅದ್ರ ಬಗ್ಗೆ ಮಾತುಕತೆಗಳಾಡುವಂಥದ್ದು, ಪಿತ್ರಾರ್ಜಿತ ಆಸ್ತಿ ನಿಮ್ಮ ಭಾಗಕ್ಕೆ ಬರುವಂಥದ್ದು, ತಂದೆಯ ಒಂದು ಅನುಗ್ರಹ ಇರುವಂಥದ್ದು, ಅವ್ರ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು, ಏನೇ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಆ ಕೆಲಸಗಳಲ್ಲಿ ಸ್ವಲ್ಪ ನಿಮ್ಗೆ ಒಂದು ಅದೃಷ್ಟ ಕೂಡಿ ಬರ್ತಾ ಇರುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಹಾಗಾಗಿ ಶನಿಯ ಒಂದು ದೃಷ್ಟಿಯಿಂದ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಒಳ್ಳೇದೇ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕೇತುವಿನ ಒಂದು ಸಂಚಾರ ಅಂತ ನೋಡಕ್ ಬಂದಾಗ, ಕೇತು ನೋಡಿ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ ಅಂತ ನೋಡಿದ್ರೆ ನಿಮ್ಗೆ ಸ್ವಲ್ಪ ಏನು ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ, ನಾನು ಏನ್ ಹೇಳ್ದೆ ಆಗ್ಲೇ, ಗುರು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಹಣಕಾಸಿನ ಅಭಿವೃದ್ಧಿ ಏನ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಆದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಏನ್ ಆಗ್ತಿದೆ ಅಂತಂದ್ರೆ, ಯಾಕಂದ್ರೆ ಕೇತು ನಿಮ್ಗೆ 2026 ಡಿಸೆಂಬರ್ ತನಕನೂ ಕೂಡ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ತಡೆಗಳಾಗುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರುವಂತ ಡೇಟ್ಗಳಿಗೆ ಬರದೇ ಹೋದ್ರು ಕೂಡ ಸ್ವಲ್ಪ ನಿಧಾನನ ತಗೊಂಡ್ಬಂದು ಕೊಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಜ್ಞಾನನ ತಗೊಂಡ್ಬಂದು ಕೊಡ್ತಾನೆ. ಎಜುಕೇಶನ್ ಅಲ್ಲಿ ಸ್ವಲ್ಪ ಮುಂದುವರಿಸ್ತಾನೆ. ನೀವೇನಾದ್ರೂ ಆಳವಾದ ಅಧ್ಯಯನ ಏನಾದ್ರು ಮಾಡ್ತಾ ಇದ್ದೀರಾ, ಅಥವಾ ಡಾಕ್ಟರ್ ಏನಾದ್ರು ಆಗಿದ್ದೀರಾ, ಮೆಡಿಕಲ್ ಲೈನ್ ಅಲ್ಲಿ ಏನಾದ್ರು ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನ ತಗೊಂಡ್ ಬಂದು ಕೊಡುವಂತ ಒಂದು ಸನ್ನಿವೇಶ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಕಟಕ ರಾಶಿಯವರಿಗೆ ಆಲ್ಮೋಸ್ಟ್ 2026ರಲ್ಲಿ ಎಲ್ಲ ಒಳ್ಳೆ ಫಲಗಳನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಇನ್ನ ಕೆಲವೊಂದು ಗ್ರಹಗಳ ಒಂದು ಸ್ಥಾನಮಾನ ಬದಲಾವಣೆಯಿಂದ ಕೆಲವೊಂದು ಚೇಂಜಸ್ ನಿಮ್ಗೆ ಆಗ್ತಾನೆ ಹೋಗ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನೋಡಿದ್ರೆ, ವಿದ್ಯಾರ್ಥಿಗಳಿಗೆ ವಿದ್ಯೆನಲ್ಲಿ ತುಂಬಾ ಮುಂದುವರೆದಿರ್ತೀರಾ. ಮೊದಲಾರ್ಧದಲ್ಲಿ ಸ್ವಲ್ಪ ದಿನಗಳ ಕಾಲ ಗುರು 12ನೇ ಮನೆಯಲ್ಲಿ ಸಂಚಾರ ಮಾಡೋವರೆಗೂ ಮಾತ್ರ ಸ್ವಲ್ಪ ನೀವು ಜಾಸ್ತಿ ಎಫರ್ಟ್ ಹಾಕ್ಬೇಕಾಗತ್ತೆ. ತದನಂತರ ನಿಮ್ಗೆ ಒಂದು ಒಳ್ಳೆ ಟೈಮ್
ಚೆನ್ನಾಗಿರುತ್ತೆ. 2026 ಕಂಪ್ಲೀಟ್ ಆಗಿ ನಿಮಗೆ ಒಂದು ಒಳ್ಳೆ ಅದ್ಭುತವಾದ ಸಮಯ ಆಗಿರುತ್ತೆ. ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ ಬರೀತಿದ್ದೀರಾ ಅಂದ್ರೆ ಒಂದು ಒಳ್ಳೊಳ್ಳೆ ಮಾರ್ಕ್ಸ್ ತಗೊಳ್ಳುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಇದೆಲ್ಲಾನು ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನ ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದು, ಈಶ್ವರನ ಧ್ಯಾನ ಮಾಡೋದು. ಪ್ರತಿ ಸೋಮವಾರ ದಿವಸ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ. ಯಾವಾಗ್ಲೂ ಕರ್ಕಾಟಕ ರಾಶಿಯವರು ಒಂದು 10 ನಿಮಿಷ ಯಾವತ್ತು ಪ್ರತಿದಿನ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಕಾಮ್ನೆಸ್, ನಿಮ್ಗೆ ಆಲ್ರೆಡಿ ಕಾಮ್ನೆಸ್ ಇದೆ, ಇನ್ನೊಂದಷ್ಟು ನಿಮ್ಗೆ ಒಂದು ಜ್ಞಾನನ ಕೊಡ್ತಾನೆ. ಹಾಗೆ ಇನ್ನ ಗುರುಗಳ ಒಂದು ಅನುಗ್ರಹಕ್ಕೋಸ್ಕರ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಅಥವಾ ಗುರುಗಳ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಕಡಲೆಕಾಳಿಂದ ಮಾಡಿರೋ ಖಾದ್ಯನ ಸೇವನೆ ಮಾಡೋದಾಗಿರ್ಬೋದು, ಹಳದಿ ಬಣ್ಣದ ಬಟ್ಟೆನ ಧರಿಸೋದಾಗಿರ್ಬೋದು. ಅಂದ್ರೆ ಪ್ರತಿ ಗುರುವಾರ ದಿವಸ ಧರಿಸ್ಕೊಳ್ಳಿ. ಹಾಗೆ ಇನ್ನು ಕೇತುವಿನ ಒಂದು ಅನುಗ್ರಹಕ್ಕೆ ಗಣಪತಿಯ ಧ್ಯಾನ ಮಾಡಿ, ಮತ್ತೆ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಅರ್ಪಿಸಿ. ರಾಹುವಿನ ಅನುಗ್ರಹಕ್ಕೋಸ್ಕರ ದುರ್ಗಾದೇವಿನ ಹೆಚ್ಚು ಹೆಚ್ಚು ಪೂಜೆ ಮಾಡುವಂಥದ್ದು ಅಥವಾ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ಲಲಿತ ಸಹಸ್ರನಾಮ ಕೇಳೋದು, ಇದನ್ನೆಲ್ಲಾನು ನೀವು ಮಾಡ್ಕೋಬಹುದು. ಶನಿಯ ಒಂದು ಅನುಗ್ರಹ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ನಿಯತ್ತನ್ನ ಜಾಸ್ತಿ ತೋರಿಸುವಂಥದ್ದು, ಎಫರ್ಟ್ ಹಾಕಿ ಕೆಲಸ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಶನಿಯ ಅನುಗ್ರಹನೂ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲನೂ ಸದುಪಯೋಗ ಪಡಿಸ್ಕೊಳ್ಳಿ. ಈ ವರ್ಷದಲ್ಲಿ ನಿಮ್ಗೆ ಒಂದು ಒಳ್ಳೆ ಸಮಯ ಬಂದಿದೆ, ಆ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.